ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಮ್ಯಾಂಗೋ ಫ್ರೂಟಿನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ ಮ್ಯಾಂಗೋ ಫ್ರೂಟಿಗೋಸ್ಕರ 2 ಮಾವಿನ ಹಣ್ಣು ತೊಗೊಂಡಿದ್ದೀನಿ, ಹಾಗೆ 1 ಕಾಯಿ ತೊಗೊಂಡಿದ್ದೀನಿ. 3 ಸಹ ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ವಾಶ್ ಮಾಡಾಗಿದೆ. ವಾಶ್ ಮಾಡಾದ ನಂತರ ಇದನ್ನು ಪೀಲ್ ಮಾಡಿ ಸಿಪ್ಪೆನೆಲ್ಲ ತೆಗೆದಿಟ್ಕೋಬೇಕು. ನೀವು ಸಿಪ್ಪೆ ಪೀಲ್ ಮಾಡ್ಕೊಂಡಿಲ್ಲ ಅಂದರೆ ಪರವಾಗಿಲ್ಲ, ಹಾಗೆ ಹಣ್ಣನ್ನು ಕಟ್ ಮಾಡಿಕೊಂಡು ಅದ್ರ ಒಳಗಡೆ ಇರೋ ಪಲ್ಪನ್ನ ಸಪ್ರೇಟ್ ಮಾಡ್ಕೋಬೋದು. ನೋಡ್ಬೋದು, ನಾನು 2 ರೀತಿಯೂ ಸಹ ತೋರಿಸಿದ್ದೀನಿ. ಹಾಗೆ ಈ ಮಾವಿನಕಾಯಿ ಏನಿದೆ ಇದನ್ನು ಸಹ ಸಿಪ್ಪೆನೆಲ್ಲ ತೆಗೆದು ಹೆಚ್ಚಿಟ್ಕೋಬೇಕು. ಇವಾಗ ನಾನು ಮಾವಿನಕಾಯಿ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಹೆಚ್ಚಿಟ್ಕೋತಾ ಇದ್ದೀನಿ. ತುಂಬ ಸಣ್ಣದಾಗಿ ಹೆಚ್ಚಬೇಕು ಅಂತ ಏನಿಲ್ಲ. ನಾವು ಇದನ್ನು ಬೇಯಿಸೋದ್ರಿಂದ ಸ್ವಲ್ಪ ದಪ್ಪ ಇದ್ರೂ ಪರವಾಗಿಲ್ಲ. ಮಾವಿನಕಾಯಿ ಯೆಲ್ಲೋ ಕಲರ್ ಬಂದಿದೆ, ಸ್ವಲ್ಪ ಹಣ್ಣಿಗೆ ಬಂದಿದೆ ಇದು. ಆದರೆ ಇದು ಹುಳಿ ಇರೋದ್ರಿಂದ ನಾನು ಇದನ್ನು ಬಳಸ್ಕೊಂಡಿದ್ದೀನಿ. ಸ್ವೀಟ್ ಇದ್ದರೆ ಬಳಸಬಾರ್ದು. ನಾವು ಕಾಯಿ ಅಂತ ಏನು ತೊಗೋತೀವಿ ಅದು ಸ್ವಲ್ಪ ಹುಳಿ ಇದ್ರೇ ಟೇಸ್ಟು ಫ್ರೂಟಿ ಥರ ಬರೋದು. ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಹಣ್ಣಿಂದು ಪಲ್ಪೆಲ್ಲ ಸಪ್ರೇಟ್ ಮಾಡ್ಕೋತಾ ಇದ್ದೀನಿ. ಪೀಲ್ ಮಾಡಿ ಇಟ್ಕೊಂಡಿರೋ ಹಣ್ಣನ್ನು ಸಹ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇವಾಗ ಇದೆಲ್ಲ ರೆಡಿಯಾಗಿದೆ. ಇದನ್ನು ನಾನು ಒಂದು ಕುಕ್ಕರ್ನಲ್ಲಿ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಕುಕ್ಕರ್ನಲ್ಲಿ 1 ವಿಷಲ್ ಹಾಕ್ಸ್ಕೊತಾ ಇದ್ದೀನಿ. ನೀವು ಕುಕ್ಕರ್ನಲ್ಲಿ ಹಾಕಿಲ್ಲ ಅಂದರೆ ಪಾತ್ರೆಯಲ್ಲಿ ಸಹ ಬೇಯಿಸ್ಕೋಬಹುದು. ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ 10ರಿಂದ 15 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಹಾಗೆ ನಾನಿಲ್ಲಿ 3/4 ಕಪ್ಪು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಮತ್ತು ಮಾವಿನ ಹಣ್ಣು ಮುಳುಗೋ ಅಷ್ಟು ನೀರನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿ 1 ವಿಷಲ್ ಹಾಕ್ಸ್ಕೊತೀನಿ. ಕುಕ್ಕರ್ ಸ್ವಲ್ಪ ತಣ್ಣಗಾಗಿದೆ, ವಿಷಲ್ ಎಲ್ಲ ಹೋಗಿದೆ. ಇವಾಗ ಇದನ್ನು ಓಪನ್ ಮಾಡಿಕೊಂಡು ಸೋಸಿಟ್ಕೋತಾ ಇದ್ದೀನಿ. ಮಾವಿನ ಹಣ್ಣು ಇನ್ನೂ ತುಂಬ ಬಿಸಿ ಇದೆ. ಇದೆಲ್ಲ ಫುಲ್ಲು ತಣ್ಣಗಾಗಬೇಕು. ಕಂಪ್ಲೀಟಾಗಿ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಮಾಡ್ಕೊಬೇಕು. ನೀವು ಇದೇ ಪ್ರೊಸೀಜರ್ನಲ್ಲಿ ಮಾಡ್ಕೊತಾ ಬಂದರೆ ಅಂಗಡಿನಲ್ಲಿ ಏನು ಫ್ರೂಟಿ ಸಿಗುತ್ತೆ ಅದೇ ಫ್ಲೇವರ್ನಲ್ಲಿ ಫ್ರೂಟಿ ರೆಡಿ ಆಗುತ್ತೆ. ಹಾಗೆ ನಾನಿಲ್ಲಿ 3/4 ಕಪ್ಪು ಸಕ್ಕರೆನ ಬಳಸಿದ್ದೀನಿ. ನಿಮಗೆ ಸ್ವೀಟಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ತೊಗೊಳ್ಳಿ. ನಾನು ತೊಗೊಂಡಿರೋ ಮಾವಿನ ಹಣ್ಣು ತುಂಬ ಸ್ವೀಟ್ ಇರೋದ್ರಿಂದ 3/4 ಕಪ್ಪು ಸಕ್ಕರೆನ ಬಳಸ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಮಾವಿನ ಹಣ್ಣಿಂದು ವಾಟೆ ಸಹ ಕುಕ್ಕರ್ನಲ್ಲಿ ಕೂಗಿಸ್ಕೊಂಡಿದ್ದೆ. ಅದು ಹಣ್ಣು ಫುಲ್ಲು ತೆಗಿಯೋಕ್ಕಾಗಲ್ಲ, ಆದ್ದರಿಂದ ಹಾಗೆ ಬೇಯಿಸ್ಕೊಂಡು ತಣ್ಣಗಾದ ನಂತರ ನೀರಿನಲ್ಲಿ ಹಾಕಿ ಈ ರೀತಿ ಹಿಂಡ್ಕೊಳ್ಳೋದ್ರಿಂದ ಹಣ್ಣಿನ ಪಲ್ಪೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ವಾಟೆನ ಹಿಂಡ್ಕೊಂಡಿದ್ದ ನೀರನ್ನು ಸಹ ಸೋಸ್ಕೋತಾ ಇದ್ದೀನಿ. ಸೋಸ್ಕೊಂಡ ನಂತರ ಅದು ಫುಲ್ಲು ತಣ್ಣಗಾಗಕ್ಕೆ ಇಡ್ತಾ ಇದ್ದೀನಿ. ಒಂದು 10ರಿಂದ 15 ನಿಮಿಷ ಆದ ನಂತರ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. 15 ನಿಮಿಷ ಆಗಿದೆ. ಇವಾಗ ಮಾವಿನ ಹಣ್ಣೆಲ್ಲ ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದನ್ನು ಒಂದು ಜ್ಯೂಸರ್ ಜಾರ್ನಲ್ಲಿ ಹಾಕಿ ಸ್ವಲ್ಪ ನೀರನ್ನು ಸಹ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡಿದ್ದಾಗಿದೆ. ಇದು ಕ್ರೀಮಿ ಟೆಕ್ಸ್ಚರ್ನಲ್ಲಿದೆ. ಇವಾಗ ಇದನ್ನು ಜ್ಯೂಸ್ ಸೋಸೋ ಜಾಲಿನಲ್ಲಿ ಹಾಕಿ ಒಂದು ಸಲ ಸ್ಪೂನ್ ಸಹಾಯದಿಂದ ತಿರುಗಿಸಿ ಸೋಸ್ಕೋಬೇಕಾಗುತ್ತೆ. ಯಾಕೆಂದರೆ ಅದು ಗಟ್ಟಿ ಇರೋದ್ರಿಂದ ಹಾಕಿದ ತಕ್ಷಣ ಸೋಸ್ಕೊಳ್ಳೋಕ್ಕಾಗಲ್ಲ. ಅದು ಕೆಳಗಡೆ ಬೀಳ್ತಾ ಇಲ್ಲ ಅಂದರೆ ಸ್ವಲ್ಪ ನೀರನ್ನು ಸಹ ಜಾರ್ನಲ್ಲಿ ಹಾಕಿ ತಿರುಗಿಸಿ ಹಾಕ್ಕೊಳ್ಳಿ. ರುಬ್ಕೊಂಡಿರೋ ಹಣ್ಣನ್ನು ಸೋಸ್ಕೊಂಡಾದ ನಂತರ ನಾವು ಮುಂಚೆ ಕುಕ್ಕರ್ನಲ್ಲಿ ಕೂಗಿಸಿದಾಗ ಸೋಸಿದ್ವಲ್ಲ ನೀರು, ಅದನ್ನು ಸಹ ಸೇರಿಸ್ಕೊಂಡು ಗಟ್ಟಿ ಇದೆ ಅಂತ ಅನಿಸಿದ್ರೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮ್ಯಾಂಗೋ ಫ್ರೂಟಿ ರೆಡಿ ಆಗುತ್ತೆ. ಆದ ತಕ್ಷಣ ಸರ್ವ್ ಮಾಡ್ಕೋತೀವಿ ಅಂದರೆ ಐಸ್ ಕ್ಯೂಬ್ಸ್ನ ಹಾಕಿ ಸರ್ವ್ ಮಾಡ್ಕೋಬೋದು. ಆದರೆ ಫ್ರಿಜ್ನಲ್ಲಿ 1-2 ಅವರ್ ಆದರೂ ಇಟ್ಟು ಸರ್ವ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ನಾನಿವಾಗ 2ರಿಂದ 3 ಗಂಟೆ ಟೈಮು ಫ್ರಿಜ್ನಲ್ಲಿಟ್ಟು ಸರ್ವ್ ಮಾಡ್ತಾಯಿದ್ದೀನಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.